ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ತೆ. ಕಾಮ್ಸ್ ಆ್ಯಪಲ್ಲಿ ನಾವು ಇದೇ ತಿಂಗಳು 29ನೇ ತಾರೀಕಿಂದ ಅಟೆಂಡೆನ್ಸನ್ನು ನಾವು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಂತೆ ಕಾಮ್ಸ್ ಆ್ಯಪನ್ನು ತಾವೆಲ್ಲರೂ ಕೂಡ ಇನ್ಸ್ಟಾಲನ್ನು ಮಾಡ್ಕೊಂಡಿದ್ದೀರಾ. ರಿಜಿಸ್ಟ್ರೇಷನ್ ಪ್ರೊಸೆಸ್ಸನ್ನು ಕೂಡ ಕಂಪ್ಲೀಟನ್ನು ಮಾಡಿರ್ತೀರ. ರಿಜಿಸ್ಟ್ರೇಷನನ್ನು ಯಾವ ರೀತಿ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ಈಗಾಗಲೇ ತಮಗೆ ಗೊತ್ತಿದೆ. HRMSಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡುವುದರ ಮೂಲಕ ತಾವು ಏನು OTPಯನ್ನು ಪಡ್ಕೊಂಡು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಫೇಸ್ ಕ್ಯಾಪ್ಚರ್ ಮೂಲಕ ತಾವು ಏನಾಗಿದ್ದೀರಾ ರಿಜಿಸ್ಟ್ರೇಷನನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದು. ಮಾಡ್ಕೊಂಡಾದ ನಂತರ ಈ ಕಾಮ್ಸ್ ಆ್ಯಪಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡೋದಕ್ಕೆ ಬಯಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಕಾಮ್ಸ್ ಆ್ಯಪನ್ನು ಓಪನ್ ಮಾಡಿದ ನಂತರ ತಾವು ಇದನ್ನು ಓಪನ್ ಮಾಡೋದಕ್ಕೆ ಇಂಟರ್ನೆಟ್ ಕನೆಕ್ಷನ್ಸ್ ಬೇಕಾಗುತ್ತೆ. ಇಂಟರ್ನೆಟನ್ನು ತಾವು ಆನ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಇಂಟರ್ನೆಟನ್ನು ಆನ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, ಇಂಟರ್ನೆಟನ್ನು ತಾವು ಆನ್ ಮಾಡಿಲ್ಲ ಅಂದರೆ ಈ ರೀತಿ ಡಿಸ್ಪ್ಲೇ ಬರುತ್ತೆ. ನೋ ಇಂಟರ್ನೆಟ್ ಕನೆಕ್ಷನ್, ಡು ಯು ವಾಂಟ್ ಟು ಮಾರ್ಕ್ ಅಟೆಂಡೆನ್ಸ್ ಆಫ್ಲೈನ್ ಅಂತಕ್ಕಂಥದ್ದು. ಅಂದರೆ ಎಲ್ಲಿ ನೆಟ್ ಕನೆಕ್ಷನ್ ಇರಲ್ಲ ಅಥವಾ ಶಾಡೋಸ್ ಏರಿಯಾ ಇದೆ ಅಂಥವರು ಇಲ್ಲಿ ಏನು ಮಾಡಬೇಕಾಗತ್ತೆ, ಅಟೆಂಡೆನ್ಸನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಬೇಕಾಗತ್ತೆ. ನಂತರ ನೆಟ್ವರ್ಕ್ ಏರಿಯಾದಲ್ಲಿ ಅದನ್ನು ಸಿಂಕನ್ನು ಮಾಡೋದಕ್ಕೆ ಇದು ಒಂದು ಆಪ್ಷನ್ಸನ್ನು ಕೊಡಲಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ನೋ ಇಂಟರ್ನೆಟ್ ಕನೆಕ್ಷನ್, ಡು ಯು ವಾಂಟ್ ಟು ಮಾರ್ಕ್ ಅಟೆಂಡೆನ್ಸ್ ಆಫ್ಲೈನ್. ಆಫ್ಲೈನಲ್ಲಿ ಏನಾದರೂ ಕೂಡ ತಾವು ಅಟೆಂಡೆನ್ಸನ್ನು ಹಾಕೋದಕ್ಕೆ ಟ್ರೈ ಮಾಡಿದರೆ ಈ ರೀತಿಯದು ಡಿಸ್ಪ್ಲೇನ ತೋರಿಸುತ್ತೆ. ಸೊ ಇದಾದ ನಂತರ ತಾವು ಇಂಟರ್ನೆಟ್ ಕನೆಕ್ಷನ್ ಇದೆ, ತಾವು ಅಟೆಂಡೆನ್ಸನ್ನು ಹಾಕೋದಕ್ಕೆ ಹೋದಂಥ ಪುಟದಲ್ಲಿ ಈ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ 3 ಭಾಗಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮೊದಲಿಗೆ ಸೆಟ್ ಯುವರ್ ವರ್ಕ್ ಟೈಮ್ ಅಂತಕ್ಕಂಥದ್ದು ಇದೆ. ಎಡಿಟ್ ಆಪ್ಷನ್ ಕೂಡ ಕೊಡಲಾಗಿದೆ. ಇದು ಸ್ಟ್ಯಾಂಡರ್ಡ್ ಆಗಿ 10 o'clock 5:30 ತನಕಲ್ಲೂ ಕೂಡ ಇದು ಆಲ್ರೆಡಿ ಈ ಟೈಮ್ ಸೆಟ್ ಆಗಿದೆ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಶಿಕ್ಷಕರಾಗಿರೋದ್ರಿಂದ 10 ಗಂಟೆ ಒಳಗಡೆ ನಾವು ಅಟೆಂಡೆನ್ಸನ್ನು ಹಾಕಬೇಕಾಗುತ್ತೆ. 9:30 ಮೇಲೆ 10 o'clock ಒಳಗಡೆ. ದೆನ್ ನಂತರ 4:30 ಮೇಲೆ ನಾವು ಡಿಪಾರ್ಚರ್ ಆಗೋದ್ರಿಂದ 4:30, 4:35, 4:50 5 o'clock ಒಳಗಡೆ ನಾವು ಈ ಅಟೆಂಡೆನ್ಸನ್ನು ಕಂಪ್ಲೀಟನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಆಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಪೋರ್ಷನ್ ಇದಾಗಿರುತ್ತೆ ಅಂತಕ್ಕಂಥದ್ದು. ಇದಾದ ನಂತರ ಈ ಒಂದು ಡಿಸ್ಪ್ಲೇ ಪೋರ್ಷನ್ ಮುಗಿದ ನಂತರ ನಾವು ಇಲ್ಲಿ ವೀಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಇದಕ್ಕಿಂತ ಮುಂಭಾಗದಲ್ಲಿ ನಮಗೆ ಅಟೆಂಡೆನ್ಸನ್ನು ಹಾಕೋದಕ್ಕೆ ಚೆಕ್ ಇನ್ ಮತ್ತು ಚೆಕ್ಔಟ್ ಅಂತಕ್ಕಂಥ ಒಂದು ಫ್ರೇಮ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಚೆಕ್ ಇನ್ ಅಂತೇಳಿದರೆ 10 o'clock ಒಳಗಡೆ, 10 or 10 o'clock, 9:30 to 10 o'clock ಒಳಗಡೆ ನಾವು ಚೆಕ್ ಇನ್ ಅಂತಕ್ಕಂಥ ಒಂದು ಗ್ರೀನ್ ಏನಿದೆ, ಸೊ ಇದ್ರ ಮೇಲೆ ನಾವು ಪ್ರೆಸ್ಸನ್ನು ಮಾಡಿದ ತಕ್ಷಣವೇ ಇದು ನಮ್ಮ ಶಾಲಾ ಒಂದು ವ್ಯಾಪ್ತಿಯ 100 ಮೀಟರ್ಸ್ ಏನಿದೆ, 100 ಮೀಟರ್ಸಲ್ಲಿ ಇರ್ತಕ್ಕಂಥ ಅಕ್ಷಾಂಶ ಮತ್ತು ರೇಖಾಂಶವನ್ನು ಒಳಗೊಂಡಿರ್ತಕ್ಕಂಥ ಮತ್ತು ಟೈಮು ಡೇಟು ಎಲ್ಲದೂ ಕೂಡ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ತಾವು ಫೇಸ್ ಕ್ಯಾಪ್ಚರನ್ನು ಕೊಟ್ಟಾದ ತಕ್ಷಣ ಚೆಕ್ ಇನ್ ಅಂದರೆ ಬೆಳಿಗ್ಗೆ ಅಟೆಂಡೆನ್ಸ್ ಇಲ್ಲಿ ಓಕೆ ಆಗುತ್ತೆ ಅಂತಕ್ಕಂಥದ್ದು. ಅದು ಯಾವ ರೀತಿ ಅಟೆಂಡೆನ್ಸನ್ನು ತಾಂದಿರುತ್ತೆ, ರಿಪೋರ್ಟಲ್ಲಿ ಯಾವ ರೀತಿ ನೋಡೋದು ಅಂತಕ್ಕಂಥ ಮಾಹಿತಿಯನ್ನು ಮುಂದಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಬಯಸ್ತೀನಿ. ಇನ್ನು ಚೆಕ್ಔಟ್ ಅಂತಕ್ಕಂಥದ್ದು ಆಫ್ ಡೇ ನಂತರ, ಅಂದರೆ ಮಧ್ಯಾಹ್ನದ ನಂತರ ಏನು ನಾವು 4:15 5 ಒಳಗಡೆ ನಾವೇನು ಚೆಕ್ಔಟ್ ಆಗ್ತೀವಿ ಅಥವಾ ನಮ್ಮ ಶಾಲಾ ಅವಧಿ ಮುಗಿದ ನಂತರ ನಾವೇನು ಅಟೆಂಡೆನ್ಸನ್ನು ಹಾಕ್ತೀವಿ, ಆವಾಗ ಇದು ಚೆಕ್ಔಟ್ ಅಂತಕ್ಕಂಥದ್ದು ಡಿಸ್ಪ್ಲೇ ಮತ್ತು ಗ್ರೀನಿಗೆ ಎನೇಬಲ್ ಆಗುತ್ತೆ ಅಂತಕ್ಕಂಥದ್ದು. ಸೊ ತಾವು ಪ್ರಾಕ್ಟೀಸನ್ನು ಮಾಡಿದಾಗ ಇದು ತಮಗೆ ಗೊತ್ತಾಗುತ್ತೆ 29ನೇ ತಾರೀಕಿಂದ ಯಾವ ರೀತಿ ಅಂತಕ್ಕಂಥದ್ದು ಇದು ನಡೀತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಇದಾದಮೇಲೆ ಭಾಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ 6 ರೀತಿಯ ಒಂದು ಫ್ರೇಮನ್ನು ನಾವು ನೋಡ್ಬೋದು. ಒಂದು OOD ಆನ್ ಅದರ್ ಡ್ಯೂಟಿ ಅಂತಕ್ಕಂಥದ್ದು, ಲೀವ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಆಪ್ಷನನ್ನು ಕೊಡಲಾಗಿದೆ, ರಿಪೋರ್ಟ್ ವೀವ್ ಅಟೆಂಡೆನ್ಸ್ ರಿಪೋರ್ಟ್ ಅಂತಕ್ಕಂಥ ಆಪ್ಷನ್ಸನ್ನು ಕೊಡಲಾಗಿದೆ, FAQ ಗೆಟ್ ಕ್ವಿಕ್ ಆನ್ಸರ್ ಅಂತಕ್ಕಂಥದ್ದನ್ನು ಎನಬಲನ್ನು ಮಾಡಲಾಗಿದೆ, ಪ್ರೊಫೈಲನ್ನು ಎನಬಲನ್ನು ಮಾಡಲಾಗಿದೆ, ಮೂಮೆಂಟ್ ರಿಜಿಸ್ಟರ್ನು ಕೂಡ ಇಲ್ಲಿ ಎನಬಲನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಏನು 6 ಆಪ್ಷನ್ಸನ್ನು ಎನಬಲನ್ನು ಮಾಡಲಾಗಿದೆ.
ಸೊ ಇವಲ್ಲಿ ಏನೆಲ್ಲ ಅಂಶಗಳಿರ್ತವೆ, ಯಾವ ರೀತಿ ನಾವು ಇದನ್ನ ನಾವು ವರ್ಕನ್ನ ಮಾಡಬೇಕು, OODಯಲ್ಲಿ ನಾವು ಯಾವ ರೀತಿಯನ್ನ ಎಂಟ್ರಿನ ಮಾಡ್ತಕ್ಕಂಥದ್ದು, ಏನನ್ನ ಆಪ್ಷನ್‌ನ ಕೊಡಲಾಗಿದೆ, ಲೀವಲ್ಲಿ ಯಾವ ರೀತಿ ಆಪ್ಷನನ್ನ ಕೊಡಲಾಗಿದೆ, ರಿಪೋರ್ಟಲ್ಲಿ ಯಾವ ರೀತಿ ಆಪ್ಷನ್ಸನ್ನ ಕೊಡಲಾಗಿದೆ, FAQನಲ್ಲಿ ಏನು ಆಪ್ಷನ್ಸ್ ಇದೆ, ಪ್ರೊಫೈಲಲ್ಲಿ ನಾವು ಡೀಟೇಲ್ಸನ್ನ ಯಾವ ರೀತಿ ನಾವು ನೋಡಬಹುದು, ಮೂವ್‌ಮೆಂಟ್ ರಿಜಿಸ್ಟರಲ್ಲಿ ಯಾವ ರೀತಿ ನಾವು ಏನೆಲ್ಲ ಅಂಶಗಳನ್ನ, ರೀಸನ್ಸ್‌ನ ಎಂಟ್ರಿಯನ್ನ ಮಾಡಬಹುದು ಅಂತಕ್ಕಂಥ ಒಂದು ಮಾಹಿತಿ ಈ ಒಂದು ಕಾಮ್ಸ್ ಆ್ಯಪಲ್ಲಿ ಇದೆ. ಸೊ ನಾನು ಮುಂದಿನ ದಿನದಲ್ಲಿ ಒಂದೊಂದೇ ಇದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ಬೇಸಿಕ್ ಕಾಮ್ಸ್ ಆ್ಯಪ್‌ನ ಒಂದು ಮೊದಲನೇ ಎಪಿಸೋಡಲ್ಲಿ ಕಾಮ್ಸ್ ಆ್ಯಪನ್ನು ಯಾವ ರೀತಿ ನಾವು ಇನ್‌ಸ್ಟಾಲನ್ನು ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗಿದ್ದೀವಿ, ಯಾವ ರೀತಿ ಓಪನನ್ನು ಮಾಡಬೇಕು, ಓಪನ್ ಮಾಡಿದ ನಂತರ ಏನೆಲ್ಲ ಡಿಸ್‌ಪ್ಲೇ ಆಗುತ್ತೆ, ಅಟೆಂಡೆನ್ಸನ್ನು ಹಾಕ್ತಕ್ಕಂಥ ಕ್ರಮ ಯಾವುದು ಅಂತಕ್ಕಂಥ ಒಂದು ಮಾಹಿತಿನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಎಲ್ರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.